ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ವೈಶಿ ಪುಟ್ಟ ಕುಟುಂಬ ವ್ಲಾಗ್. ಫ್ರೆಂಡ್ಸ್, ಬರ್ರಿ ಇವತ್ತು ನಾನು ಶೇಂಗಾ ಲಡ್ಡು ಮಾಡೋದು ಭಾಳ ಈಸಿಯಾಗಿ ಮತ್ತು ಇನ್ಸ್ಟಂಟಾಗಿ ಮಕ್ಕಳಿಗೆಲ್ಲ ಇಷ್ಟ ಆಗುವಂತಹ ಶೇಂಗಾ ಲಡ್ಡು ಮಾಡಿ ತೋರ್ಸಕತ್ತೀನಿ ನೋಡಿರಿ. ಭಾಳ ಈಸಿಯಾಗಿ ಮತ್ತು ಭಾಳ ನಾವು ಕಡಿಮೆ ಸಾಮಗ್ರಿ ಒಳಗೆ ಶೇಂಗಾ ಲಡ್ಡು ಮಾಡ್ಕೋಬಹುದು ರೀ. ಮತ್ತು ಭಾಳ ಹೆಲ್ತಿಗೂ ಚಲೋ ಇರ್ತೈತೆ ರೀ. ಮತ್ತು ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾವೆ. ದೊಡ್ಡವ್ರಿಗೆ ಇಷ್ಟ ಆಗ್ತೈತಿ ಮತ್ತು ಸಣ್ಣವ್ರಿಗೆ ಇಷ್ಟ ಆಗುವಂಥ ಶೇಂಗಾ ಲಡ್ಡು ನೋಡಿರಿ ಫ್ರೆಂಡ್ಸ್. ಇಲ್ಲಿ ನಾನು ಒಂದು ಬಟ್ಲದಷ್ಟು ಶೇಂಗಾ ತೊಗೊಂಡೆ ನೋಡಿರಿ. ಇವು ಶೇಂಗಾ ಹುರಿದಿದ್ದು ಇದ್ದು ರೀ. ಮತ್ತು ಅಂಗಡಿ ಒಳಗೆ ಏನು ಹುರಿದಿರ್ತಾರೆ ನೋಡಿರಿ, ಅವ ಶೇಂಗಾ ರೀ. ಮತ್ತು ಇವನ್ನ ಕ್ಲೀನಾಗಿ ನಾನು ಅದು ಸಿಪ್ಪೆ ಎಲ್ಲ ತೆಗೆದು ಕೇರಿ ಈ ಥರ ಸ್ವಚ್ಛ ಮಾಡಿ ಇಟ್ಕೊಂಡೀನಿ. ಮತ್ತು ಒಂದು ಬಟ್ಲಷ್ಟು ನಾನು ಬೆಲ್ಲ ತೊಗೊಂಡಿದ್ದೀನಿ ರೀ. ಸಣ್ಣ ಬಟ್ಲಷ್ಟು ಬೆಲ್ಲ, ಅದ್ರೊಳಗಿಂದ ಸ್ವಲ್ಪ ಹಾಕೀನಿ ಮತ್ತು ಸ್ವಲ್ಪ ಇಟ್ಟೀನಿ. ಯಾಕಂತಂದ್ರೆ ಭಾಳ ಸ್ವೀಟ್ ಆದ್ರೆ ಸರಿಯಾಗಿ ಆಗಂಗಿಲ್ಲ. ಅದಕ್ಕೆ ನಮ್ಗೆ ಎಷ್ಟು ನೋಡಿ ನಮ್ಗೆ ಸ್ವೀಟ್ ಬೇಕಲ್ಲ, ನಾವು ಹೆಚ್ಚು ಕಡಿಮೆ ಮಾಡ್ಕೋಬಹುದು ರೀ ಫ್ರೆಂಡ್ಸ. ಮತ್ತು ಬೇಕಾದಿದ್ರೊಳಗೆ ನಾವು ಬೆಲ್ಲ ಆ್ಯಡ್ ಮಾಡೋಕೆ ಬರ್ತೈತಿ. ಅದಕ್ಕೆ ನಾನು ಒಂದು ಸ್ವಲ್ಪ ಒಂದು ಬಟ್ಲು ಒಳಗೆ ರೀ, ಅದ್ರೊಳಗೆ ಒಂದು ಸ್ವಲ್ಪ ಬೆಲ್ಲ ಹಾಕೀನಿ. ಮತ್ತು ಒಂದು ಸ್ವಲ್ಪ ಕಡೆಗೆ ಇಟ್ಟೇನಿ ರೀ. ಮತ್ತು ನೋಡಿ ಹಾಕೋಕೆ ಬರ್ತೈತೆ ಅಂತೇಳಿ. ಮತ್ತು 3 ಏಲಕ್ಕಿ ತೊಗೊಂಡೇನಿ ನೋಡಿರಿ. 3 ಏಲಕ್ಕಿ ನಾವು ಸಿಪ್ಪೆ ತೆಗೆದು ಕೂಡ ಹಾಕೋಬಹುದು ರೀ. ಅಥವಾ ಸಿಪ್ಪೆ ವಿತ್ ಸಿಪ್ಪೆ ಕೂಡ ನಾವು ಮಿಕ್ಸರ್ ಮಾಡ್ಬೋದು ರೀ ಫ್ರೆಂಡ್ಸ. ಈಗ ಇದಿಷ್ಟ ನೋಡಿರಿ, ನಾನು ಇಲ್ಲಿ ಮಿಕ್ಸರ್ ಮಾಡ್ಕೊಂಡು ಬರ್ತೀನಿ. ಭಾಳ ಈಸಿಯಾಗಿ ಮತ್ತು ಭಾಳ ಲಘು ನಾವು ಯಾವಾಗ ಬೇಕಾದಾಗ ನಾವು ಮಾಡಿ ತಿನ್ಬೋದು ರೀ ಫ್ರೆಂಡ್ಸ. ಇದು ಶೇಂಗಾದೊಳಗೆ ಭಾಳ ಪೌಷ್ಟಿಕಾಂಶ ಇರ್ತೈತಿ. ಮತ್ತು ಬಡವರ ಬಾದಾಮಿ ಅಂತಲೂ ಕರೀತಾರೆ ನೋಡಿರಿ. ನಮ್ಗೆ ಬಾದಾಮ ಅಂದರೆ ಆಲ್ಮಂಡ್ ನಮ್ಗೆ ಹೆಚ್ಚು ಬಡವ್ರ ಜನಕ್ಕೆ ಹೆಚ್ಚು ತಿನ್ನೋಕ್ಕಾಗಿಲ್ಲ ನೋಡಿರಿ. ಇದನ್ನು ತಿಂದ್ರೆ ಏನು ಬಾದಾಮಿ ಒಳಗೆ ವಿಟಮಿನ್ಸ್ ಪೌಷ್ಟಿಕಾಂಶ ಏನು ಬಾದಾಮಿ ಒಳಗೆ ಇರ್ತೈತಿ ನೋಡಿರಿ, ಅದ ಎಲ್ಲ ಈ ನಮ್ಮ ಶೇಂಗಾ ಒಳಗೆ ಇರ್ತೈತಿ. ಇದಕ್ಕೆ ಬಡವರ ಬಾದಾಮಿ ಅಂತಾರೆ ರೀ. ಅದ್ರೊಳಗೆ ಏನೆಲ್ಲ ಸತ್ವಗಳು ಇರ್ತಾವೆ ನೋಡಿರಿ, ವಿಟಮಿನ್ಸ್ ಪೌಷ್ಟಿಕಾಂಶ ಏನೇನು ಇರ್ತಾವೆ ಅದ್ರೊಳಗೆಲ್ಲ ಇದ್ದಿದ್ದು ಏನೇನು ಅದ್ರೊಳಗೆಲ್ಲ ಇರ್ತಾವಲ್ಲ ಅವೆಲ್ಲ ಹೇರಳವಾಗಿ ಈ ಶೇಂಗಾದೊಳಗೆ ಆರೋಗ್ಯಕರವಾದ ನಮ್ಗೆ ಬೇಕಾದಂತಹ ಒಂದು ಇದು ಒಂದು ಶಕ್ತಿ ಕೊಡುವಂತಹ ಒಂದು ಇದ್ರೊಳಗೆ ಕೆಪಾಸಿಟಿ ಇರ್ತೈತಿ ಫ್ರೆಂಡ್ಸ್. ಇಲ್ಲಿ ನೋಡಿರಿ, ನಾನು ಶೇಂಗಾ ಮತ್ತು ಬೆಲ್ಲ ಏಲಕ್ಕಿ ಮಿಕ್ಸರ್ ಮಾಡಿಕೊಂಡು ಬಂದೇನಿ. ಮತ್ತು ನನಗನ್ಸಿದ ಮಟ್ಟಿಗೆ ಇದಕ್ಕೆ ಸ್ವಲ್ಪ ಬೆಲ್ಲ ಕಡಿಮೆ ಆದಂತ ಅನ್ನಿಸ್ತು. ಅದಕ್ಕೆ ಇನ್ನೊಂದು ಸ್ವಲ್ಪ ಏನು ಉಳಿದಿತ್ತು ನೋಡಿರಿ, ಅದನ್ನು ಕೂಡ ಇದ್ರೊಳಗೆ ಬೆಲ್ಲ ಹಾಕಿ ಇನ್ನೊಂದು ರೌಂಡ ಮಿಕ್ಸರ್ ಮಾಡ್ಕೊಂಡು ಬರ್ತೇನೆ ನೋಡಿರಿ ಫ್ರೆಂಡ್ಸ. ಇದನ್ನ ನಾವು ದಿನ ಮಕ್ಕಳಿಗೆ ಒಂದೊಂದು ಅಥವಾ ಮುಂಜಾನೆ ಮತ್ತೊಂದು ಸಾಯಂಕಾಲ 2 ಸಲ ಅಥವಾ 1 ಸಲ ನಾವು ಕೊಟ್ರೆ ಮಕ್ಕಳಿಗೆ ಹೆಲ್ತಿನೂ ಚಲೋ ಆಗ್ತೈತಿ, ಹೆಲ್ತು ಚಲೋ ಆಗ್ತೈತಿ. ಮತ್ತು ಮಕ್ಕಳ ಮೈ ಕೂಡ ಹಿಡಿತಾವ್ರಿ ಫ್ರೆಂಡ್ಸ. ಭಾಳ ಚಲೋ ಇರುತ್ತೆ, ಹೆಲ್ತಿಗೆ ಭಾಳ ಚಲೋ ರೀ ಇದು ಶೇಂಗಾ ಲಡ್ಡು. ನೋಡಿರಿ ಫ್ರೆಂಡ್ಸ, ನಾನು ಇಲ್ಲಿ ಮಿಕ್ಸರ್ ಮಾಡ್ಕೊಂಡು ಬಂದೀನಿ. ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ಲೀಸ್ ಚಾನಲ್ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿರಿ. ಇದನ್ನೆಲ್ಲ ನಾನಿಲ್ಲಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿರಿ. ಎಲ್ಲ ಸ್ವಲ್ಪ ಇದನ್ನ ಬೆಲ್ಲ ಇದು ಬೆಲ್ಲ ಎಲ್ಲ ಕುಡ್ಕೊತಂದ್ರೆ ಈ ಥರ ಸ್ವಲ್ಪ ಗಟ್ಟಿಗಿರ್ತೈತಿ. ಅದನ್ನೆಲ್ಲ ನಾನು ಒಂದು ಪ್ಲೇಟ್ ಒಳಗೆ ತೆಗಿಯಾಕತ್ತೀನಿ. ಮತ್ತು ಅದನ್ನ ಕ್ಲೀನಾಗಿ ನಾನು ಪುಡಿ ಮಾಡ್ಕೊತೀನಿ ರೀ. ಯಾಕಂದ್ರೆ ಒಂದು ಕಡೆ ಬೆಲ್ಲ ಇರ್ತೈತಿ, ಒಂದೊಂದು ಕಡೆ ಏಲಕ್ಕಿ ಇರ್ತೈತಿ. ಅದಕ್ಕೆ ಇದನ್ನೆಲ್ಲ ಕ್ಲೀನಾಗಿ ಪುಡಿ ಮಾಡ್ಕೊತೀನಿ ನೋಡಿರಿ. ಪುಡಿ ಮಾಡ್ಕೊಂಡೆ ಇದಕ್ಕೆ ನಾನು ಈ ಥರ ಲಡ್ಡು ಕಟ್ಟಾಕತ್ತೀನಿ. ನೋಡ್ಬೋದು ರೀ, ಭಾಳ ಲಘು ಆಗ್ತೈತಿ. ಮತ್ತು ನಮ್ಗೆ ಯಾವಾಗ ಬೇಕಾದಾಗ ಹುಡುಗರು ಯಾವಾಗ ಬೇಕಂತವಲ್ರಿ ಆವಾಗ ಮಾಡಿ ತಿನ್ಬೋದು ರೀ. ನಮ್ಮ ಶ್ರೇಯಾನಿಗೊಂದು ಲಡ್ಡು ಬೇಕಿತ್ತು, ಯಾಕಂದ್ರೆ ಅವ್ನ ಫೇವ್ರೇಟ್ ಶೇಂಗಾ ಲಡ್ಡು. ಅದಕ್ಕೆ ಒಂದು ಮಾಡಿ ಗಿಡಗಳಿಗೆನ ಒಂದು ಮಮ್ಮಿ ನನಗೊಂದು ಕೊಡು ಅಂತೇಳಿ ತೊಗೊಂಡು ಹೋಗ್ಬಿಟ್ರಿ ಅವ. ಅದಕ್ಕೆ ಈಗ ನೋಡಿರಿ, ಇದೆಲ್ಲ ಮಿಕ್ಸ್ ಮಾಡ್ಕೊತೀನಿ. ಶೇಂಗಾ ಪುಡಿ ಎಲ್ಲ ಮಿಕ್ಸ್ ಆಗಲಿ ಅಂಥೇಳಿ. ಫ್ರೆಂಡ್ಸ ನೋಡಿರಿ, ಈ ಥರ ಲಡ್ಡು ಕಟ್ರೆ ನೋಡಿರಿ, ಭಾಳ ಲಘುನ ಲಡ್ಡು ಆಗ್ತಾವೆ. ಮತ್ತು ಭಾಳ ರುಚಿಯಾದ ಮತ್ತು ಭಾಳ ಹೆಲ್ತಿಗೆ ಒಳ್ಳೆಯದಾದಂತಹ ಮತ್ತು ಹೆಲ್ತಿ ಕೂಡ ಇದ್ದಂತಹ ಒಂದು ಶೇಂಗಾ ಲಡ್ಡು ರೆಡಿ ಆಗಕತ್ತಾವು. ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ಭಾಳ ಖುಷಿಯಾಗಿ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ. ನಾವು ಕೂಡ ತಿನ್ಬೋದು ರೀ, ಯಾಕಂದರೆ ಇದ್ರೊಳಗೆ ಬೆಲ್ಲ ಮತ್ತು ಶೇಂಗಾ ಮತ್ತು ಏಲಕ್ಕಿ 3 ಒಂದು ಆರೋಗ್ಯಕ್ಕೆ ಬೇಕಾದಂತಹ ಮತ್ತೊಂದು ಶಕ್ತಿ ಕೊಡುವಂತಹ ಇದ್ರೊಳಗೆ ಪದಾರ್ಥಗಳದಾವು. ನಾವು ಇದನ್ನ ಹೇರಳವಾಗಿ ಯೂಸ್ ಕೂಡ ಮಾಡ್ಬೋದು ರೀ. ನೋಡಿ ಫ್ರೆಂಡ್ಸ, ಇದಿಷ್ಟು ಶೇಂಗಾ ಲಡ್ಡು ಮಾಡಿ ತೋರ್ಸೇನಿ. ಒಂದು ಕಪ್ ಇದೇನು ಬಟ್ಲಾಯ್ತು ನೋಡಿರಿ, ಈ ಬಟ್ಟಲ್ದಷ್ಟು ಶೇಂಗಾ ತೊಗೊಂಡಿದ್ದೀನಿ. ಅಷ್ಟು ಶೇಂಗಾ ತೊಗೊಂಡಿದ್ದಕ್ಕೆ ನನಗೆ ಒಂದು 13 ಇನ್ನು 14 ಶೇಂಗಾ ಲಡ್ಡು ಅದು ನೋಡಿರಿ ಫ್ರೆಂಡ್ಸ. ಇದಿಷ್ಟಿತ್ತು ನೋಡಿರಿ ಶೇಂಗಾ ಲಡ್ಡು ಮಾಡಿದಂತಹ ಒಂದು
ವಿಡಿಯೋ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಾನಿಲ್ಲಿ ಮೀಡಿಯಮ್ ಸೈಜ ಮಾಡ್ಕೊಂಡೆ ನೋಡಿರಿ. ಭಾಳ ದೊಡ್ಡನೂ ಮಾಡಿಲ್ಲ, ಭಾಳ ಸಣ್ಣನೂ ಮಾಡಿಲ್ಲ. ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ನಾವು ಸೈಜ್ ಮಾಡ್ಕೋಬೋದು ರೀ ಫ್ರೆಂಡ್ಸ್. ಅದು ಮೀಡಿಯಮ್ ಅಥವಾ ದೊಡ್ಡ ಸಣ್ಣ ನಾವು ಮಾಡ್ಕೋಬೋದು ರೀ. ನೋಡಿರಿ ಇಲ್ಲಿ ನಾನು ಮೀಡಿಯಮ್ ಸೈಜ್ ಮಾಡ್ಕೊಂಡೀನಿ. ಮತ್ತು ನಾವು ಇದನ್ನು ದಿನ ಒಂದೊಂದು ಮಕ್ಕಳಿಗೆ ಬೆಳಗಿನ ಟೈಮ ಕೊಟ್ರೆ ಭಾಳ ಹೆಲ್ತಿಗೆ ಚಲೋ ರೀ. ಮತ್ತು ಹುಡುಗರ ದಪ್ಪ ಕೂಡ ಆಗ್ತಾರೆ. ಇದಿಷ್ಟಿತ್ತು ನೋಡಿರಿ ಶೇಂಗಾ ಲಡ್ಡು ಮಾಡಿದ ರೆಸಿಪಿ. ವಿಡಿಯೋ ಇಷ್ಟ ಆದ್ರೆ ನೋಡಿರಿ, ಲೈಕ್ ಮಾಡಿರಿ. ಥ್ಯಾಂಕ್ ಯು ಫಾರ್ ಸಪೋರ್ಟ್.